ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ ಫೋರ್ತ್ ಸೆಮಿಸ್ಟರ್ ಕಾರ್ಪೊರೇಟ್ ಅಕೌಂಟಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡೋಣ. ಸೊ ನೀವು ಇಲ್ಲಿ ನೋಡ್ಬೋದು ಕ್ವಶನ್ ನಂಬರ್ 3 ಅಂತ ಏನಿದಲ್ಲ, ಸೊ ಇದನ್ನ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2025 ಇಯರ್ ಅಂದ್ರೆ ಲಾಸ್ಟ್ ಪ್ರೀವಿಯಸ್ ಇಯರ್ದಲ್ಲಿ ಕೇಳಿರುವಂತ ಕ್ವಶನ್ ಇದೆ. ಸೊ ಈ ಕ್ವಶನ್ ಅನ್ನ 5 ಮಾರ್ಕ್ಸ್ಗೆ ಕೇಳಿದ್ದಾರೆ. ಓಕೆ, ಸೊ ಈ ಕ್ವಶನ್ ಅಮಲ್ಗಮೇಷನ್ ಆಫ್ ಕಂಪನೀಸ್ ಅಂತ ಹೇಳಿ ಯೂನಿಟ್ ಇದೆ ನೋಡ್ರಿ. ಸೊ ಆ ಒಂದು ಯೂನಿಟ್ ಇಂದ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಓಕೆ, ಸೊ ಇದನ್ನ ಯಾವ ತರ ಸಾಲ್ವ್ ಮಾಡಬೇಕು, ಏನೆಲ್ಲ ಪ್ರೊಸೀಜರ್ಸ್ ಅನ್ನು ಫಾಲೋ ಅಪ್ ಮಾಡಬೇಕು, ಓವರ್ ಆಲ್ ಡಿಸ್ಕಷನ್ ಅನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ. ಓಕೆ, ಸೊ ಈಗ ಫಸ್ಟ್ ಗೆ ನೋಡ್ರಿ ಕಂಪ್ಯೂಟ್ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಗುಡ್ ವಿಲ್ ಆರ್ ಕ್ಯಾಪಿಟಲ್ ರಿಸರ್ವ್ ಅಂತ ಹೇಳ್ತಾರೆ ಫ್ರಮ್ ದ ಫಾಲೋವಿಂಗ್ ಅಂತ ಹೇಳ್ತಾರೆ. ಓಕೆ, ಸೊ ನೀವು ಏನು ಕಂಪ್ಯೂಟ್ ಮಾಡ್ರಿ ಅಂತ ಹೇಳಿದರೆ ಗುಡ್ ವಿಲ್ ಆರ್ ಕ್ಯಾಪಿಟಲ್ ರಿಸರ್ವ್, ಸೊ ಅದರ ಜೊತೆಗೆ ಪರ್ಚೇಸ್ ಕನ್ಸಿಡರೇಷನ್ ಅನ್ನ ಕಂಪ್ಯೂಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಹಾಗಾದ್ರೆ ಫಸ್ಟಿಗೆ ನೋಡ್ರಿ ಇಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಈಗ ಫಸ್ಟ್ಗೆ ಪರ್ಟಿಕ್ಯುಲರ್ಸ್ ಅಂತ ಹೇಳಿ ಕೊಟ್ಟುಬಿಟ್ಟಿದ್ದಾರೆ. ಸೊ ಒನ್ ಸೈಡ್ ದೀಪಾ ಲಿಮಿಟೆಡ್ ಅಂತ ಹೇಳಿ ಕೊಟ್ಟಿದ್ದಾರೆ, ಒನ್ ಸೈಡ್ ರೂಪಾ ಲಿಮಿಟೆಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಪರ್ಟಿಕ್ಯುಲರ್ಸ್ ನೋಡ್ರಿ ಅಸೆಟ್ಸ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಸೊ 3 lakh, ನೆಕ್ಸ್ಟ್ 2,50,000, ನೆಕ್ಸ್ಟ್ ಲಯಬಿಲಿಟಿಯನ್ನ ಕೊಟ್ಟಿದ್ದಾರೆ. ಸೊ 1 lakh, ನೆಕ್ಸ್ಟ್ 75,000, ನೆಕ್ಸ್ಟ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ₹10 ಈಚ್ ಅಂತ ಕೊಟ್ಟಿದ್ದಾರೆ, 2 lakh rupees, ನೆಕ್ಸ್ಟ್ ಒನ್ 1,75,000. ಓಕೆ, ನೆಕ್ಸ್ಟ್ ದೀಪಾ ಲಿಮಿಟೆಡ್ ಅಗ್ರೀಡ್ ಟು ಇಶ್ಯೂ 20,000 ಇಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಆಟ್ ಎ ಪ್ರೀಮಿಯಂ ಆಫ್ ₹5 ಅಂತ ಹೇಳ್ತಾರೆ. ಇದನ್ನ ಅಬ್ಸರ್ವ್ ಮಾಡ್ರಿ. ನೆಕ್ಸ್ಟ್ ಟು ದೀಪಾ ಲಿಮಿಟೆಡ್ ಅಂಡ್ 15,000 ಇಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಆಟ್ 10% ಪ್ರೀಮಿಯಂ ಟು ರೂಪಾ ಲಿಮಿಟೆಡ್ ಅಂತ ಹೇಳ್ತಾರೆ. ಓಕೆ, ಸೊ ಅಮಲ್ಗಮೇಷನ್ ಆ ಯೂನಿಟ್ ಇಂದ ಈ ಕ್ವಶನ್ ಕೇಳಿದ್ದಾರೆ. ಸೊ ನೀವು ಫಸ್ಟಿಗೆ ಯಾವ ತರ ಸಾಲ್ವ್ ಮಾಡ್ಬೇಕಂದ್ರೆ ಫಸ್ಟಿಗೆ ನೀವು ಏನ್ ಮಾಡ್ರಿ ಇಲ್ಲಿ, ಸೊ ಇಲ್ಲಿ ಸೊಲ್ಯೂಷನ್ ಅಥವಾ ಆನ್ಸರ್ ಅಂತ ಹೇಳಿ ನೀವು ಮೆನ್ಷನ್ ಮಾಡ್ಬೋದು. ಸೊ ಇದಾದ ನಂತರ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಮಾಡಬೇಕು ಫಸ್ಟಿಗೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ದೀಪಾ ಲಿಮಿಟೆಡ್, ರೂಪಾ ಲಿಮಿಟೆಡ್ ಅಂತ ಹೆಡ್ಡಿಂಗ್ ಕೊಡ್ರಿ. ಸೊ ಇದಾದ ನಂತರ ಇಲ್ಲಿ ಏನಿಲ್ಲ, ಫಸ್ಟಿಗೆ ಏನು ಕೇಳಿದಾರೆ ಅವರ ಪರ್ಚೇಸ್ ಕನ್ಸಿಡರೇಷನ್ ಅನ್ನ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಇಕ್ವಿಟಿ ಶೇರ್ಸ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಈಗ ಫಸ್ಟಿಗೆ ಬರೋಣ, ದೀಪಾ ಲಿಮಿಟೆಡ್ ಅಂತ ಹಾಕ್ರಿ. ಸೊ ಇದಾದ ನಂತರ ದೀಪಾ ಲಿಮಿಟೆಡ್ ಅಗ್ರೀಡ್ ಟು ಇಶ್ಯೂ ಎಷ್ಟು 1000 ಶೇರ್ಸ್ ರೀ, 20,000 ಇಕ್ವಿಟಿ ಶೇರ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಏನ್ ಮಾಡ್ಬೇಕು ನೀವು 20,000 ಇಂಟು ಇಲ್ಲಿ ನೋಡಿ, ಇಲ್ಲಿ ಇನ್ಫಾರ್ಮೇಶನ್ ಹೇಳಿದಾರೆ ನೋಡ್ರಿ, ₹10 ಈಚ್ ಅಂತ ಹೇಳಿದಾರೆ. ಓಕೆ, 10 ಈಚ್, ಅದರ ಜೊತೆಗೆ ಪ್ಲಸ್ ಏನ್ ಹೇಳ್ತಾರೆ ಅವರ ಪ್ರೀಮಿಯಂ ಆಫ್ ₹5 ಅಂತ ಹೇಳಿದಾರೆ. ಓಕೆ, ಸೊ ನೀವು ಏನ್ ಮಾಡ್ಬೇಕು 10 + 5 ಮಾಡ್ಕೋಬೇಕು. ಸೊ 20,000 ಇಂಟು 15 ಮಾಡ್ರಿ. ಸೊ ಅವಾಗ 3 lakh ಅಂತ ಹೇಳಿ ರೂಪೀಸ್ ಬರುತ್ತೆ. ಓಕೆ, ಸೊ ಇದೆ ದೀಪಾ ಲಿಮಿಟೆಡ್. ಇನ್ ಕಮ್ ಟು ದ ಪಾಯಿಂಟ್, ಇಲ್ಲಿ ಸಾರಿ ಇದು ದೀಪಾ ಲಿಮಿಟೆಡ್ ಆಯ್ತು. ಸೊ ಇನ್ ಕಮ್ ಟು ದ ಪಾಯಿಂಟ್, ಫಸ್ಟ್ ನೆಕ್ಸ್ಟ್ ನೋಡ್ರಿ. ಸೊ ನೆಕ್ಸ್ಟ್ 15,000 ಇಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಆಟ್ ಪ್ಲಸ್ ಅದ್ರ ಜೊತೆಗೆ ಏನ್ ಮಾಡಿದ್ದಾರೆ 10% ಪ್ರೀಮಿಯಂ ಟು ರೂಪಾ ಲಿಮಿಟೆಡ್ ಅಂತ ಹೇಳ್ತಾರೆ. ಓಕೆ, ಸೊ ಈಗ 10% ಹೆಂಗ್ ಮಾಡ್ಕೋಬೇಕು ನೀವು, ಈಗ 10 ಇಂಟು 10 ಡಿವೈಡೆಡ್ ಬೈ 100 ಮಾಡಬೇಕು. 10 ಇಂಟು 10 ಡಿವೈಡೆಡ್ ಬೈ 10 ಯಾಕೆ ಹೇಳ್ರಿ, 10 ರೂಪೀಸ್ ಐತಿ. ಸೊ 10 ಇಂಟು 10 ಡಿವೈಡೆಡ್ ಬೈ 100 ಮಾಡ್ಕೋಬೇಕು, ಅಂದ್ರೆ 10% ಪ್ರೀಮಿಯಂ ಅಂತ ಹೇಳ್ತಾರೆ. ಸೊ ದ್ಯಾಟ್ ರೀಸನ್ ನೀವೇನ್ ಮಾಡಬೇಕು, ಸೊ ಇಲ್ಲಿ ಫಸ್ಟಿಗೆ ನೆಕ್ಸ್ಟ್ ಏನ್ ಮಾಡ್ರಿ, 15,000 ಇಂಟು 10 ಪ್ಲಸ್ 1 ಮಾಡ್ಕೋಬೇಕು. ಸೊ ಈಗ ಆಲ್ರೆಡಿ 10 ರೂಪೀಸ್ ಇದೆ. ಸೊ ಅದ್ರ ಜೊತೆಗೆ ಪ್ಲಸ್ ಏನ್ ಮಾಡ್ತಾರೆ ಅವರ 10% ಪ್ರೀಮಿಯಂ ಅಂದ್ರೆ 1 ರೂಪೀಸ್ ಆಯ್ತು. ಸೊ ಟೋಟಲ್ ಇಲ್ಲಿ 11 ರೂಪೀಸ್ ಆಯ್ತು. ಸೊ 15,000 ಇಂಟು 11 ಮಾಡಿದಾಗ ಸೊ ರೂಪಾ ಲಿಮಿಟೆಡ್ 1,65,000 ರೂಪೀಸ್ ಬರುತ್ತೆ. ಓಕೆ, ಸೊ ಹಾಗಾದ್ರೆ ಇವ್ರದ ದೀಪಾ ಲಿಮಿಟೆಡ್ ಟೋಟಲ್ ಮಾಡ್ರಿ 3 lakh, ರೂಪಾ ಲಿಮಿಟೆಡ್ ಟೋಟಲ್ ಮಾಡ್ರಿ 1,65,000. ಸೊ ಇದಕ್ಕೆ ನೇಮ್ ಕೊಡ್ರಿ, ಇಟ್ ಇಸ್ ಅ ಪರ್ಚೇಸ್ ಕನ್ಸಿಡರೇಷನ್ ಅಂತೇಳಿ ನೇಮ್ ಕೊಡಬೇಕು. ಓಕೆ, ಸೊ ಇದಾದ ನಂತರ ನಮಗೆ ಇನ್ನೇನು ಬೇಕ್ರಿ, ಗುಡ್ ವಿಲ್ ಆಗುತ್ತೋ ಅಥವಾ ಕ್ಯಾಪಿಟಲ್ ರಿಸರ್ವ್ ಆಗುತ್ತೆ. ಓಕೆ, ಇದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಈಗ ನೋಡ್ರಿ ನೆಕ್ಸ್ಟ್ ಒನ್ ಏನ್ ಮಾಡೋಣ. ಸೊ ಈಗ ಫಸ್ಟಿಗೆ ಏನ್ ಮಾಡ್ರಿ, ಕ್ಯಾಲ್ಕುಲೇಷನ್ ಆಫ್ ನೆಟ್ ಅಸೆಟ್ಸ್ ಅಂತೇಳಿ ಇದೊಂದು ಹೆಡ್ಡಿಂಗ್ ಕೊಟ್ಟವ್ರಿ.
ಸೊ ಆ ನಂತರ ಇಲ್ಲಿ ಅಸೆಟ್ಸ್ ಮೈನಸ್ ಲ್ಯಾಬಿಲಿಟಿ ಮಾಡ್ರಿ, ಸೊ ಅವಾಗ ನೆಟ್ ಅಸೆಟ್ಸ್ ಅಂತ ಹೇಳಿ ಬರುತ್ತೆ. ಓಕೆ, ಸೊ ಡೈರೆಕ್ಟ್ ಕೊಟ್ರೆ ಡೈರೆಕ್ಟ್ ತೆಗೆದುಕೊಳ್ಬೇಕು. ಈ ಪ್ರಾಬ್ಲಮ್ದಲ್ಲಿ ಅಸೆಟ್ಸ್ ಅನ್ನ ಕೊಟ್ಟಿದ್ದಾರೆ, ಎರಡು ಕಂಪನಿ ಅಸೆಟ್ಸ್ ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ನೀವು ಏನ್ ಮಾಡ್ರಿ, ಒಂದ್ ಸೈಡ್ ಇಲ್ಲಿ ದೀಪಾ ಲಿಮಿಟೆಡ್, ಇನ್ನೊಂದ್ ಸೈಡ್ ರೂಪಾ ಲಿಮಿಟೆಡ್ ಅಂತ ಹಾಕ್ಬೇಕು. ಸೊ ಇದಾದ ನಂತರ ಅಸೆಟ್ಸ್ ಅನ್ನ ತೆಗೆದುಕೊಳ್ರಿ. ಇಬ್ಬರದು ಎಷ್ಟಿದೆ ನೋಡ್ರಿ ಅಸೆಟ್ಸ್. ಸೊ ಈಗ ಅಸೆಟ್ಸ್ ಎಷ್ಟಿದೆ ನೋಡ್ರಿ, ಇಲ್ಲಿ ದೀಪಾ ಲಿಮಿಟೆಡ್ 3 lakh rupees ಇದೆ. ಸೊ ರೂಪಾ ಲಿಮಿಟೆಡ್ 2,50,000 ಇದೆ. ಸೇಮ್ ಎರಡು ಸೈಡ್ ಮೆನ್ಷನ್ ಮಾಡ್ರಿ, 3 lakh rupees, 2,50,000. ಓಕೆ, ಸೊ ನೆಕ್ಸ್ಟ್ ಲೆಸ್ ಮಾಡ್ಬೇಕಿನ್ನ, ಸೊ ಲೆಸ್ ಲ್ಯಾಬಿಲಿಟೀಸ್ ಮಾಡ್ರಿ. ಹಾಗಾದ್ರೆ ಲ್ಯಾಬಿಲಿಟಿಯನ್ನ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ. ಸೊ ಇಲ್ಲಿ 1 lakh rupees ದೀಪಾ ಲಿಮಿಟೆಡ್, ನೆಕ್ಸ್ಟ್ ಒನ್ ರೂಪಾ ಲಿಮಿಟೆಡ್ 75,000. ಓಕೆ, ಸೊ ಏನ್ ಮಾಡ್ರಿ 1 lakh rupees, ನೆಕ್ಸ್ಟ್ ಇಲ್ಲಿ 75,000 ಲ್ಯಾಬಿಲಿಟಿ. ಸೊ ಅವನ್ನೆರಡು ಮೈನಸ್ ಮಾಡ್ರಿ, ರಿಮೈನಿಂಗ್ ಎಷ್ಟು ಬರುತ್ತೆ, ಇಲ್ಲಿ 3 lakh 1 lakh ಮೈನಸ್ ಮಾಡ್ರಿ, 2 lakh rupees. ನೆಕ್ಸ್ಟ್ ಒನ್ 2,50,000 75,000 ಮೈನಸ್ ಮಾಡ್ರಿ, 1,75,000. ಇಟ್ ಇಸ್ ಅ ನೆಟ್ ಅಸೆಟ್ಸ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಹಾಗಾದ್ರೆ ಲಾಸ್ಟಿಗೆ ಬರೋಣ, ಇನ್ನ ಗುಡ್ ವಿಲ್ ಆರ್ ಕ್ಯಾಪಿಟಲ್ ರಿಸರ್ವ್ ಅನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಗುಡ್ ವಿಲ್ ಆರ್ ಕ್ಯಾಪಿಟಲ್ ರಿಸರ್ವ್, ಸೊ ಯಾವ ತರ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನೀವು ಇವಕ್ಕ ಫಾರ್ಮೆಟ್ ಹಾಕಿರೂ ನಡೆಯುತ್ತೆ. ಸೊ ಇಲ್ಲಿ ದೀಪಾ ಲಿಮಿಟೆಡ್, ಇಲ್ಲಿ ರೂಪಾ ಲಿಮಿಟೆಡ್ ಅಂತ ಮೆನ್ಷನ್ ಮಾಡ್ಬೋದು ನೀವು. ಸೊ ಹಾಗಾದ್ರೆ ಪರ್ಚೇಸ್ ಕನ್ಸಿಡರೇಷನ್ ನ ತೆಗೆದುಕೊಳ್ಬೇಕು. ಓಕೆ, ಸೊ ಒನ್ಸ್ ಅಗೇನ್ ನೋಡ್ರಿ, ಪರ್ಚೇಸ್ ಕನ್ಸಿಡರೇಷನ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ ಈ ಪ್ರಾಬ್ಲಮ್ದಲ್ಲಿ. ಇಲ್ಲಿ ಬಂದಿದೆ ನೋಡ್ರಿ, ನೀವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀರಾ. 3 lakh rupees ದೀಪಾ ಲಿಮಿಟೆಡ್, 1,65,000 ರೂಪಾ ಲಿಮಿಟೆಡ್. ಸೊ ಸೇಮ್ 3 lakh rupees, 1,65,000. ಇದರಲ್ಲಿ ಲೆಸ್ ನೆಟ್ ಅಸೆಟ್ಸ್ ಅನ್ನ ಮೈನಸ್ ಮಾಡಬೇಕು. ಓಕೆ, ಸೊ ನಿಮ್ಗೆ ಕ್ಲಾಸ್ ಲೈಕ್ ಆಗಿತ್ತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ಪ್ರೆಸ್ ದ ಬೆಲ್ ಐಕನ್. ನಾವು ಮುಂದೆ ಅಪ್ಲೋಡ್ ಮಾಡುವಂತ ಎಲ್ಲ ಕ್ಲಾಸ್ ಕೂಡ ನೀವು ಈಸಿಯಾಗಿ ನೋಟಿಫಿಕೇಶನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಈಗ ನೆಟ್ ಅಸೆಟ್ಸ್ ಅನ್ನ ಮೈನಸ್ ಮಾಡ್ರಿ. ಸೊ ಹಾಗಾದ್ರೆ ನೆಟ್ ಅಸೆಟ್ಸ್ ಅಂತ ಹೇಳಿ ಬಂದಿದೆ ನೋಡ್ರಿ, ಇಲ್ಲಿ 2 lakh rupees ದೀಪಾ ಲಿಮಿಟೆಡ್, 1,75,000 ರೂಪಾ ಲಿಮಿಟೆಡ್. ಓಕೆ, 2 lakh rupees, 1,75,000. ಓಕೆ, ಸೊ ಹಾಗಾದ್ರೆ ಒಂದು ಅಬ್ಸರ್ವ್ ಮಾಡ್ಬೇಕು ನೀವು, ಗುಡ್ ವಿಲ್ ಆರ್ ಕ್ಯಾಪಿಟಲ್ ರಿಸರ್ವ್ ಅಂತ ಹೇಳಿ ಬಂದಾಗ, ಸೊ ಯಾವಾಗಲೂ ಪರ್ಚೇಸ್ ಕನ್ಸಿಡರೇಷನ್ ಜಾಸ್ತಿ ಇತ್ತಂದ್ರೆ ಪರ್ಚೇಸ್ ಕನ್ಸಿಡರೇಷನ್ ಮೋರ್ ದೆನ್ ನೆಟ್ ಅಸೆಟ್ಸ್, ಸೊ ಅವಾಗ ಗುಡ್ ವಿಲ್ ಅಂತ ಹೇಳಿ ಬರುತ್ತೆ. ಇಲ್ಲಿ ನೋಡ್ರಿ ಫಸ್ಟ್ ಕೇಸ್ದಾಗ ಅದೇ ಆಗಿದೆ ನೋಡ್ರಿ, ದೀಪಾ ಲಿಮಿಟೆಡ್ ದಲ್ಲಿ 3 lakh ಪರ್ಚೇಸ್ ಕನ್ಸಿಡರೇಷನ್ ಇದೆ, ನೆಟ್ ಅಸೆಟ್ಸ್ ಎಷ್ಟಿದೆ 2 lakh rupees ಇದೆ. ಓಕೆ, ಸೊ ಹಾಗಾದ್ರೆ 3 lakh ಜಾಸ್ತಿ ಇದಲ್ಲ 2 lakh ಕಿಂತ, ಸೊ ಅದಕ್ಕಾಗಿ ನಾವೇನ್ ಮಾಡ್ಬೇಕು, ಇಟ್ ಇಸ್ ಅ ಗುಡ್ ವಿಲ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ 1,65,000 ಇದೆ, ಇಲ್ಲಿ 1,75,000 ಇದೆ. ಓಕೆ, ಸೊ ಹಾಗಾದ್ರೆ ಪರ್ಚೇಸ್ ಕನ್ಸಿಡರೇಷನ್ ನೆಟ್ ಅಸೆಟ್ಸ್ ಕಿಂತ ಕಡಿಮೆ ಇದೆ. ಸೊ ದ್ಯಾಟ್ ರೀಸನ್ ನೀವೇನ್ ಮಾಡ್ಬೇಕಿದ್ನ ಕ್ಯಾಪಿಟಲ್ ರಿಸರ್ವ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಇದ ಎಷ್ಟ 1,65,000, ಸೊ 1,75,000 ಕಂಪೇರ್ ಮಾಡ್ರಿ 10,000. ಸೊ ನೆಟ್ ಅಸೆಟ್ಸ್ ವ್ಯಾಲ್ಯೂ ಜಾಸ್ತಿ ಇದಲ್ಲ, ಸೊ ಅದಕ್ಕಾಗಿ ಇದನ್ನ ನಾವೇನ್ ಮಾಡ್ಬೇಕು, ಕ್ಯಾಪಿಟಲ್ ರಿಸರ್ವ್ ಅಂತೇಳಿ ಮೆನ್ಷನ್ ಮಾಡ್ಬೇಕು. ಓಕೆ, ಸೊ ಈ ತರ ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ರೆ, ಸೊ ನಿಮ್ಗೆ 5 marks ಈ ತರ ಕ್ವಶನ್ 5 marks ಕೇಳಿದ್ದಾರೆ. ಓಕೆ, ಪ್ರೀವಿಯಸ್ ಇಯರ್ ದಲ್ಲಿ. ಓಕೆ, ಸೊ ಈ ತರ ಕ್ವಶನ್ ಸಾಲ್ವ್ ಮಾಡ್ರೆ ಇನ್ನು ಅಪ್ಕಮಿಂಗ್ ಕ್ಲಾಸ್ ಅಲ್ಲಿ ಮತ್ತೆ ಬೇರೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು.